ಇದು ಹೆಬ್ಬೂರಿನಲ್ಲಿ ವಿಪ್ರ ಅಂತ ಒಂದು ಮನೆ ಹೆಸರು. ಅಲ್ಲೊಂದು ಅವಿಭಕ್ತ ಕುಟುಂಬ ಇದೆ. ಈ ಮನೆಯಲ್ಲಿ ಸರಿಸುಮಾರು 10 ಜನ ಈ ಮನೆಯಲ್ಲಿ ವಾಸ ಮಾಡ್ತಾರೆ. ಅಣ್ಣ ತಮ್ಮಂದರು, ಮಕ್ಕಳು, ಅವರ ವಯೋವೃದ್ಧ ತಾಯಿ, ಹೀಗೆ. ಅದಲ್ಲದೆ ಮನೆಗೆ ಬರುವವರು, ಹೋಗುವವರು, ಸ್ನೇಹಿತರು. ಇವರ ಒಂದು ಶಾಲೆಯೂ ಇದೆ, ವಿಪ್ರ ಶಾಲೆ. ಅಲ್ಲಿಂದ ಬರುವ ಶಿಕ್ಷಕಿಯರು, ಗೌರವ ಶಿಕ್ಷಕರು, ಅಲ್ಲಿ ಉಳ್ಕೊಳ್ಳೋಕ್ಕೆ ಮನೆಯಲ್ಲಿ ವ್ಯವಸ್ಥೆಗಳಿದೆ, ಊಟೋಪಚಾರಕ್ಕೆ. ಈ ಅಡುಗೆ ಮನೆ ಪ್ರತಿನಿತ್ಯ ಹೆಚ್ಚು ಕಮ್ಮಿ ಒಂದು 10 ಜನರ ಹೊಟ್ಟೆ ತುಂಬಿಸುತ್ತೆ. ಕೆಲಸಗಳ ಹಂಚಿಕೆಯೂ ಹಾಗೆ ಆಗುತ್ತೆ. 3 ಜನ ಇರುವ ಓರ್ಗಿತ್ತಿಯರು ಎಲ್ಲ ಕೆಲಸನೂ ಹಂಚಿಕೊಂಡು ಅದ್ಭುತವಾದ ಒಂದು ಈ ವೃದ್ಧಾಪ್ಯದ ಕಾಲದಲ್ಲೂ ಕೂಡ ಒಟ್ಟಿಗೆ ಬಾಳಬೇಕು. ನಮ್ಮ ಮಕ್ಕಳು, ಮುಂದಿನ ಪೀಳಿಗೆ ಕೂಡ ಈ ಮನೆಯಲ್ಲಿ ಕಲೆತು ಬಾಳಬೇಕು, ಕೂಡಿ ಬಾಳಬೇಕು ಅನ್ನುವ ಮಹೋನ್ನತ ಆದರ್ಶದ ಜೊತೆಗೆ ಈ ಮನೆಯನ್ನು ಹೀಗೆ ಕಟ್ಕೊಂಡಿದ್ದಾರೆ. ಯಾರೇ ರೂಮಿಂದ ಆಚೆ ಬಂದರೂ ಎದುರಿನ ರೂಮಲ್ಲಿರುವವರು ಅವರ ಕಣ್ಣಿಗೆ ಬೀಳಬೇಕು. ಮನೆಯ ಕೆಳಭಾಗದಲ್ಲಿ ನಿಂತು ಕತ್ತೆತ್ತಿ ನೋಡಿದ್ರೆ ಮೇಲಿರೋರು ಅವರ ಕಣ್ಣಿಗೆ ತಕ್ಷಣ ಬೀಳಬೇಕು. ಇನ್ನೂ ವಿಶಿಷ್ಟವಾಗಿ ಮನೆಯಲ್ಲಿ ಒಂದು ಲೈಬ್ರರಿ ಇದೆ. ಎಲ್ಲ ಕಾಲಘಟ್ಟದಲ್ಲಿರುವಂಥ ಪುಸ್ತಕಗಳು, ಲೇಖನಗಳು, ಆಯಾ ಕಾಲಘಟ್ಟದ ಬರಹಗಾರರು, ಅದ್ರ ಜೊತೆಗೆ ನನ್ನದು ಒಂದು ಪುಸ್ತಕ ಕೂಡ ಇವರ ಲೈಬ್ರರಿಯಲ್ಲಿದೆ. ಇದು ಮಕ್ಕಳು ವಾಸ ಮಾಡುವ ರೂಮು. 3 ಗಂಡು ಮಕ್ಕಳು ಈ ಮನೆಯಲ್ಲಿ, ಅಣ್ಣ ತಮ್ಮಂದಿರಿಗೆ. ಆ 3 ಮಕ್ಕಳಿಗೂ ಒಂದೊಂದು ರೂಮ್ ಇದೆ. ದೈವಭಕ್ತಿ ಮತ್ತು ಆಧ್ಯಾತ್ಮಿಕ ಸಂಸ್ಕಾರ ಆ ಮಕ್ಕಳಲ್ಲಿ ಇವಾಗಲೇ ಮನೆ ಮಾಡಿದೆ. ಹೀಗೆ ಆ 3 ರೂಮ್ಗಳಲ್ಲಿ, ಅಂದರೆ ಅವ್ರಿಗೆ ಖಾಸಗಿತನಕ್ಕೆ ಸ್ವಾತಂತ್ರ್ಯ ಕೊಟ್ಟು ಕೂಡ ಈ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಬಾಳ್ತಾ ಇದ್ದಾರೆ. ಈ ಮನೆಯ ಆಲದ ಮರ ಎಲ್ಲ ಮಕ್ಕಳನ್ನು, ಮೊಮ್ಮಕ್ಕಳನ್ನು ಸಲಹುತ್ತಾ ಇರುವಂಥ ಈ ಹಿರಿಜೀವ, ಈ ಮನೆಯ ಹಿರಿಜೀವ ಅಮ್ಮ ಶಾಂತಮ್ಮನವರು, ನಾಗರಾಜ್ ದಂಪತಿಗಳ ಈ ಕೂಡು ಕುಟುಂಬದ ಸುಂದರ ಮನೆ ಹೀಗೆ ಇರಲಿ. ಮುಂದೆ ಬರುವ ಅಷ್ಟೂ ಪೀಳಿಗೆಗೆ ಇದೊಂದು ಮಾದರಿಯಾಗಲಿ ಅಂತ ಹೇಳ್ತಾ, ಇವರ ಕೂಡು ಕುಟುಂಬದಲ್ಲಿ ಸ್ನೇಹದ ವಲಯದಲ್ಲಿ ಆತ್ಮೀಯವಾಗಿ ನಮ್ಮನ್ನೂ ತೊಡಗಿಸಿಕೊಂಡಿರೋದು, ಒಂದಾಗಿ ಭಾವಿಸಿರೋದು ಖುಷಿ ಕೊಟ್ಟಿದೆ.